ಏನು ಮಂಜು ಅಷ್ಟೊಂದು ಬುಕ್ ಇಟ್ಕೊಂಡು ಓದ್ಕೊಂಡು ಕೂತಿರ್ತೀಯಲ್ಲ, ಅದ್ರ ಮೇಲೆಲ್ಲ ವೇದಗಳು ಅಂತ ಬರೆದಿದೆಯಲ್ಲ, ವೇದಗಳು ಅಂದರೆ ಏನು? ನೀನು ವೇದಗಳ ಬಗ್ಗೆ ತಿಳ್ಕೊಬೇಕಾ? ಹಾಗಾದರೆ ಕೇಳಿಸ್ಕೊ, ನಾನು ಹೇಳ್ತೀನಿ. ಈಗ ವೇದಗಳಲ್ಲಿ 4 ಥರ ಇದೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳನ್ನ ಋಷಿಮುನಿಗಳ ಭಾಷೆಯಲ್ಲಿ ಏನಂತ ಕರೀತಿದ್ರು ಅಂದರೆ ಸಾಮಧಾನ ದಂಡ ಭೇದ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಇದನ್ನ ಸಾಮಧಾನ ದಂಡ ಭೇದ ಅಂತ ಕರೀತಾ ಇದ್ರು. ಬಟ್ ಈಗ ಕಲಿಯುಗದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದರೆ, ಮೊದಲನೇದು ಋಗ್ವೇದ. ಈ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಪಾಠ ಮಾಡ್ತಾರಲ್ಲ, ಆ ಥರ ಕರೆದಿ ಕುಳಿಸಿ ಪಾಠ ಮಾಡೋದು. ಇನ್ನು 2ನೇದು ಯಜುರ್ವೇದ. ಗುರುವಾದವನು ಪಾಠ ಮಾಡಿದ್ದು ಅರ್ಥ ಆಗಲಿಲ್ವಾ, ಆಗ ಹತ್ರ ಕರೆದು ಕಿವಿ ಹಿಂಡಿ ಪಾಠ ಕಲಿಸೋದು. ಇನ್ನು 3ನೇದು ಸಾಮವೇದ. ಕಿವಿ ಹಿಂಡಿ ಕಿವಿಯೊಳಗಡೆ ಪಾಠ ಮಾಡಿದ್ರು ಕೂಡ ಕಲ್ತಿಲ್ಲ ಅಂದರೆ ದಂಡಂ ದಶಗುಣಂ ಅಂದರೆ 4 ಏಟು ಹೊಡೆದು ಪಾಠ ಮಾಡೋದು. ಇನ್ನು ಉಳಿದಿರೋದು 4ನೇದು ಅಥರ್ವಣ ವೇದ. ಇದ್ರ ಬಗ್ಗೆ ಹೇಳೋದಾದರೆ, ಕರೆದಿ ಕುಳಿಸಿ ಪಾಠ ಮಾಡು, ಕಿವಿ ಹಿಂಡಿ ಪಾಠ ಮಾಡು, 4 ಏಟು ಹೊಡೆದು ಪಾಠ ಮಾಡು, ಆದರೂ ಕಲ್ತಿಲ್ವಾ, ಆಗ ಗುರುವಾದವನು ತಿಳ್ಕೊತಾನೆ ಇದು ಪ್ರಾಣಿ ಭೂಮಿಗೆ ಭಾರ ಅಂತ. ಪ್ರಾಣಿಗಳ ಬಲಿ ಕೊಡಲ್ವಾ, ಅದೇ ಥರ ನರಬಲಿ ಕೊಡೋದು, ತಲೆ ಕಡಿಯೋದು. ದಡ್ಡರಾದವರು ತಲೆ ಕಡ್ದು ಜೈಲಿಗೆ ಹೋಗ್ತಾರೆ, ಆದರೆ ಬುದ್ಧಿವಂತರು ಅಸ್ತ್ರನೇ ಹಿಡಿದಿರ ಯುದ್ಧ ಗೆಲ್ತಾರೆ. ದ್ವಾಪರ ಯುಗದಲ್ಲಿ ಕೃಷ್ಣನು ಮಾಡಿದ್ದು ಅದನ್ನೇ. ಅದಕ್ಕೆ ನೋಡು, ಹಿರಿಯರು ಒಂದು ಮಾತು ಹೇಳ್ತಾರೆ, ಯಾವನಯ್ಯ ಹಿಂಗೆ ಆಡ್ತಾನೆ, ಇವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ. ಅದು ಸತ್ಯನೇ, 100ಕ್ಕೆ 100%. ನಕ್ಷತ್ರಗಳು ಹೇಗೋ ಅದೇ ಥರ ಮನುಷ್ಯನ ಕ್ಯಾರೆಕ್ಟರ್ ಕೂಡ. ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ನಿನಗೆ ಗೊತ್ತಾ ನಂದು ನಕ್ಷತ್ರ ಯಾವುದು ಅಂತ? ನನ್ನ ನಕ್ಷತ್ರನಾ